ಸ್ನೇಹಿತರೆ, ನೀವೇನು ಅಂದ್ಕೊಳ್ತೀರಾ ಅಂದರೆ ಒಂದಿಷ್ಟು ಹಣ ಗಳಿಸೋಣ, ಒಂದಿಷ್ಟು ವರ್ಷ ಹಣ ಗಳಿಸಿದ್ಮೇಲೆ ಆಮೇಲೆ ಲೈಫ್ ಆರಾಮಾಗಿರೋಣ, ಆರಾಮಾಗಿ ಸುತ್ತಾಡೋಣ, ಆರಾಮಾಗಿ ಲೈಫ್ನ ಎಂಜಾಯ್ ಮಾಡೋಣ ಅಂತ. ಅದಕ್ಕೆ ನಾ ಏನು ಹೇಳೋದು ಏನು ಗೊತ್ತಾ ಅಂದ್ರೆ, ನೀವು ಕಳಿಸುವ ಮಧ್ಯೆ ಕಳಿತಿರಲಿಲ್ಲ ದಿನ, ಆ ದಿನದೊಳಗನೆ ನೀವು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ರಿ ಮಾಡ್ರಿ. ಯಾಕಂದ್ರೆ ನಾಳೆ ದಿನ ನೀವು ಗಳಿಸಿದ್ರೆ ಮೈಯಾಗ ಶಕ್ತಿ ಇರೋದಿಲ್ಲ. ಆಯ್ತಾ? ನಿಮ್ಗೆ ಪ್ರತಿಯೊಂದು ಜೀವನದಾಗ ಯಾರಿಗಾದ್ರೂ ಹಣ ಸಮಸ್ಯೆ ಇರ್ಬೋದು, ಅಥವಾ ಲೋನ್ ಸಮಸ್ಯೆ ಇರ್ಬೋದು, ಸಾಲ ಅದು ಇದು ಮನೆ ಕಟ್ಬೋದು, ಈ ಥರ ಅನ್ಕೊಂಡಿರ್ತೀರ. ಅದಾದ್ಮೇಲೆ ಸಮಸ್ಯೆ ಏನೇ 2 ವರ್ಷದಲ್ಲಿ ನನ್ನ ಲೋನ್ ಮುಗಿಯುತ್ತೆ, ಸಾಲ ಮುಗಿಯುತ್ತೆ, ಆಮೇಲೆ ಆರಾಮಾಗಿರ್ಬೋದಪ್ಪ ಅಂತೀರ. ಆದರೆ ಒಂದು ಮುಗಿಯೋಷ್ಟೊತ್ತಿಗೆ ಇನ್ನೊಂದು ಸ್ಟಾರ್ಟ್ ಆಗಿರ್ತದೆ, ಅದು ಮುಗಿಸೋಷ್ಟೊತ್ತಿಗೆ ಇನ್ನೊಂದು ಸ್ಟಾರ್ಟ್ ಆಗಿರುತ್ತೆ. ಹಿಂಗಾಗಿ ಲೈಫ್ನ ಪೂರ್ತಿ ನೀವು ಇನ್ನು ಪರ್ಫೆಕ್ಟ್ ಲೈಫು ಅಂತೇಳಿ ನೀವು ಜೀವನ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹಣ ಇರಲಿ ಬಿಡಲಿ, ಆದರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ನೀವು ಅಂದ್ಕೊಳ್ತೀರ ಎಲ್ಲಾನು ಪರ್ಫೆಕ್ಟ್ ಆಗಿದ್ಮೇಲೆ ಆರಾಮಾಗಿರ್ಬೋದಪ್ಪ, ನಾನು ಊರ ಕಡೆ ಹೋಗಾದ್ರೂ ಇರ್ಬೋದು, ಇಲ್ಲಿ ಆದರೆ ಒಳ್ಳೆ ಆರಾಮಾಗಿರ್ಬೋದು ಅಂತ. ಆದರೆ ಎಲ್ಲ ಗಳಿಸ್ತಿರ್ತೀರಿ, ಅವಾಗೇನಾಗಿರುತ್ತೆ, ನಿಮ್ಮ ಮೈಯೊಳಗೆ ಆರೋಗ್ಯ ಕೆಟ್ಟೋಗಿರ್ತದೆ. ಆಯಿತಾ? ಅದಕ್ಕೋಸ್ಕರ ಒಂದಲ್ಲ ಒಂದು ಮನುಷ್ಯನಿಗೆ ಪರ್ಫೆಕ್ಟ್ ಯಾವಾಗೂ ಆಗೋದಿಲ್ಲ ಸ್ನೇಹಿತರೆ. ಎಲ್ಲ ಥರದ ಸಮಸ್ಯೆಗಳು ಬಂದೇ ಬರ್ತಾವೆ ಜೀವನದಲ್ಲಿ. ಒಂದೊಂದು ಏನಾದರೂ ಒಂದು ಗುರಿ ಇಟ್ಕೊಂಡಿರ್ತಾರೆ. ಗುರಿ ರೀಚ್ ಆದಮೇಲೆ ನಾನು ಆರಾಮಾಗಿರ್ತೀನಿ, ನಾನು ಊರ ಕಡೆ ಹೋಗಿರ್ತೀನಿ, ಒಂದು ದೊಡ್ಡ ಬಂಗ್ಲೆ ಕಟ್ಕೊಂಡಿರ್ತೀನಿ, ನಾನು ಆರಾಮಾಗಿ ಹೋಗಿಲ್ಲ ಕಾರ್ ತೊಗೊಂಡು ಇನ್ನೊಂದು 8-10 ವರ್ಷ ಆದಮೇಲೆ ಒಂದು ಕಾರ್ ತೊಗೋತೀನಿ, ಆ ಕಾರಲ್ಲಿ ಆರಾಮಾಗಿ ಜಾಲಿಯಾಗಿ ಓಡಾಡ್ಕೊಂಡು ಬರ್ಬೋದು ಅಂತ. ಅಲ್ಲ, ಯಾವುದೋ ಬೆಟ್ಟಕ್ಕೆ ಹೋಗ್ತೀರ, ಅದ್ರ ಬೆಟ್ಟ ಹತ್ತಕ್ಕೆ ನಿಮ್ಮ ಕೈಕಾಲು ಮೈಯೊಳಗೆ ಶಕ್ತಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಅಲ್ವಾ? ಅಥವಾ ಈ ಬೆಟ್ಟ ಹತ್ತುವಾಗ ಏನೋ ನೀವು ಎಂಜಾಯ್ ಮಾಡ್ತೀರಿ ಲೈಫು, ಅದು ಮತ್ತೆ ಸಿಗೋದಿಲ್ಲ. ಯಾಕಂದ್ರೆ ಮೈಯಾಗ ಶಕ್ತಿ ಬೇಕಾಗ್ತೈತಿ. ಅದಕ್ಕೋಸ್ಕರ ಪರ್ಫೆಕ್ಟ್ ಯಾವಾಗ ಆಗಲ್ಲ. ನೀವು ಏನಾದ್ರೂ ಇವತ್ತಿನ ಇವಾಗ ಸಾಲ ಕಟ್ತಾ ಇದ್ರೆ, ಲೋನ್ ಕಟ್ತಾ ಇದ್ರೆ, ಲೋನ್ ಕಟ್ಟೋ ಮಧ್ಯದಲ್ಲಿ ಗಳಿಗೆಲ್ಲೇ ನೀವು ಲೈಫ್ನ ಎಂಜಾಯ್ ಮಾಡ್ಬೋದು ಅಷ್ಟೇ. ನೀವು ಕೊನೆಯಲ್ಲೇ ಎಂಜಾಯ್ ಮಾಡ್ಬೇಕಂದ್ರೆ ಅದು ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ಲೈಫಲ್ಲಿ ಬರುವಂಥ ಸಮಸ್ಯೆಗಳು ಯಾವತ್ತೂ ಮುಗಿಯಲ್ಲ. ಒಂದು ಮುಗ್ದೋಯ್ತು ಅನ್ನೋಷ್ಟೊತ್ತಿಗೆ ಮತ್ತೊಂದು ಹುಟ್ಕೊಂಡಿರ್ತದೆ. ಅದನ್ನು ನೀವು ಕಂಪ್ಲೀಟಾಗಿ ಮತ್ತೆ ತೆಗೆದು ಸಾಲ್ವ್ ಮಾಡೋದೇ ಇದೇ ಲೈಫು. ಕೊನೆಯವರೆಗೂ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾವೆ, ನೀವೆಲ್ಲ ಅಚೀವ್ ಮಾಡ್ತೀರಿ. ಅಷ್ಟೊತ್ತಿಗೆ ಮಳೆ ನೀರು ನೀವು ಯಾರು ಸಂತೋಷವಾಗಿ ಇದ್ದೀನಿ ಅಂತ ಅನ್ಕೊಂಡಿರ್ತಾರಲ್ಲ, ಅವರು ನಿಮ್ಮ ಮನೆಯಿಂದ ಬಿಟ್ಟು ಹೋಗಿರ್ತಾರೆ. ಅದಕ್ಕೋಸ್ಕರ ಒಂದಲ್ಲ ಒಂದು ಸಮಸ್ಯೆಗಳು ಇರ್ತಾವೆ. ಸಮಸ್ಯೆಗಳ ಜೊತೆ ನೀವು ಸಂತೋಷವಾಗಿರೋದು ಕಲೀರಿ, ಲೈಫ್ನ ಎಂಜಾಯ್ ಮಾಡಿ. ಧನ್ಯವಾದ.